ಇದರಲ್ಲಿ ಮೇನ್ ಪೇಜ್ ಅಲ್ಲಿ ಜಿಜಿ ರಿವಾರ್ಡ್ಸ್ ಒಂದು ಇಂಪಾರ್ಟೆಂಟ್ ಜಾಗ. ಇಲ್ಲಿ ನಿಮ್ಗೆ ಗ್ಲೋಬಲ್ ಗಾರ್ನರ್ ಇಂದ ಏನೆಲ್ಲ ರಿವಾರ್ಡ್ಸ್ ಬಂದಿದೆ ಅದೆಲ್ಲ ಇಲ್ಲಿ ಕಾಣುತ್ತೆ. ಒಂದು ಅಲ್ಲಿ ಮೇಲೆ ಕಾಣೋದು ಜಿಜಿ ಮನಿ ಅಂತ ಕಾಣುತ್ತೆ. ಗ್ಲೋಬಲ್ ಗಾರ್ನರ್ದು ಮನಿ, ಅದು ರಿಯಲ್ ದುಡ್ಡು, ಅದು ಅಂದ್ರೆ ಕ್ಯಾಶ್ ಬ್ಯಾಕ್ ಅಲ್ಲಿ ದುಡ್ಡಾಗಿ ಬಂದಿರುವಂತದ್ದು. ಅದನ್ನ ನಾವು ನಲ್ಲಿ ಕೆಳಗಡೆ ಸೆಂಡ್ ಟು ಬ್ಯಾಂಕ್ ಅಂತ ಇದೆ. ಆ ಸೆಂಡ್ ಟು ಬ್ಯಾಂಕ್ ಅಂತ ಒತ್ತಿದ್ರೆ ಆ ಅಮೌಂಟ್ ಇದು 63.37 ಅದನ್ನ ನಾವು ನೋಡಿ ವಿತ್ಡ್ರಾ ಅಂತ ಒತ್ತಿದ್ರೆ ನಮ್ಮ ಅಕೌಂಟ್ ನಂಬರ್ ಕೊಟ್ರೆ ವಿದಿನ್ 4 to 7 days ಅಲ್ಲಿ, ನಮ್ಮ ವರ್ಕಿಂಗ್ ಡೇಸ್ ಅಲ್ಲಿ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ವಿತ್ಡ್ರಾ ಅಂತ ಒತ್ತಿದ್ರೆ. ನೋಡಿ ಈಗ ನಾನು ಆಲ್ರೆಡಿ ಈಗ ಆಲ್ಮೋಸ್ಟ್ 32,000 ನಾನು ನನ್ನ ಅಕೌಂಟಿಗೆ ನಾನು ತೆಗೆದಿದ್ದೇನೆ. ಅಂದ್ರೆ ಜಿಜಿ ಮನಿಯಲ್ಲಿ ನನಗೆ 32,000 ನಾನು ನೋಡಿ. ಜಿಜಿ ಕಾಯಿನ್ ಅಂತ ಜಾಗ ಅಂದ್ರೆ ಅದು ಗಿಫ್ಟ್ ವೋಚರ್ ಅಂತ ನಾನು ಪರಿಚಯ ಮಾಡ್ತಾ ಇದ್ದಾಗ ನಿಮ್ಗೆ ಹೇಳ್ತಾ ಇದ್ನಲ್ವಾ, ಅಥವಾ ಅದು ಒಂದು ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಇಟ್ಟಾಗೆ, FD ಇಟ್ಟಾಗೆ, ಅಥವಾ ನಾವು ಜಾಗದಲ್ಲಿ ಒಂದು ನೋಡಿ ಈಗ 3.5 ಲಕ್ಷ ಜಾಗದಲ್ಲಿ ನಾನು ಒಂದು ಇನ್ವೆಸ್ಟ್ ಮಾಡಿದಾಗ ಅದೆಂತ, ಅದು ಡಬಲ್ ಆಗ್ಬೇಕು ಅಂತಿದ್ರೆ 3.5 ಲಕ್ಷ ನಮ್ಗೆ ಡಬಲ್ ಆಗ್ಬೇಕು, ಅಥವಾ ಅದು ವಾಪಸ್ ಸಿಗ್ಬೇಕು ಅಂತಿದ್ರೆ ನಾವೊಂದು 4-5 ವರ್ಷ ಕಾಯ್ಬೇಕು. ಅವಾಗ ನಮ್ಗೆ ಎಷ್ಟು ಕಾದ್ರೂ ಕೂಡ ಇದರಲ್ಲಿ ಗ್ಲೋಬಲ್ ಗಾರ್ನರ್ದು ಆಪ್ ಯೂಸ್ ಮಾಡಿದ್ರೆ ಏನೂ ಲಾಸ್ ಇಲ್ಲ ಅನ್ನುವಂಥದ್ದು ತಿಳ್ಕೊ. ಯಾಕೆ, ಎನಿವೇ ನಾವು ಮನೆಯಲ್ಲಿ ಖರ್ಚು ಮಾಡುವಂತಹ ದುಡ್ಡೇ ಅದು ಗ್ಲೋಬಲ್ ಗಾರ್ನರ್ ಆಪ್ ಯೂಸ್ ಮಾಡಿ ಅಥವಾ ಮಾಡದೇ ಇರಿ. ಈಗ ನೋಡಿ ನಂದು ಈಗ 3.5 ಲಕ್ಷ ಆಗಿದೆ ಖರ್ಚು, ಅದು ಮನೆಯ ಖರ್ಚು, ಅದು ಗ್ಲೋಬಲ್ ಗಾರ್ನರ್ ಇದ್ರೂ ಇಲ್ಲದಿದ್ರು ಖರ್ಚು ಆಗ್ತಾ ಉಂಟು. ಸೊ ಅದು ಇಲ್ಲಿ ಮಾಡಿದಾಗ ನನಗೆ ಆಲ್ರೆಡಿ ಈಗ 32,000 ರೂಪಾಯಿ ಕ್ಯಾಶ್ ಬ್ಯಾಕ್ ದುಡ್ಡಾಗಿ ಬಂದೆ. ಆ ಜಿಜಿ ಕಾಯಿನ್ ಜಾಗದಲ್ಲಿ ಇದ್ದದ್ದು ಅದು UPV ಆಗಿ ಬಂದಿರುತ್ತೆ ನೋಡಿ. ನಮ್ಗೆ ಅವಾಗ ಹೇಳಿದೆ UPV ಜಾಗದಲ್ಲಿ, ಆ UPV ಇಂದ ನಮ್ಗೆ ದುಡ್ಡು ರಿಟರ್ನ್ಸ್ ಬರ್ತಾ ಇರತ್ತೆ. ಅದು ಜಿಜಿ ಮನಿ ಜಾಗದಲ್ಲಿ ಬಂದು ಡೆಪಾಸಿಟ್ ಆಗಿ ನನಗೆ 32,000 ಸಿಕ್ಕಿತ್ತು. ಅಂತೂ ಯಾರೇ ಕೂಡ ಗ್ಲೋಬಲ್ ಗಾರ್ನರ್ ಆಪ್ ಯೂಸ್ ಮಾಡಿ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ನನಗೆ ಕ್ಯಾಶ್ ಬ್ಯಾಕ್ ಬರ್ಲಿಲ್ಲ ಅನ್ನುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಜಿಜಿ ಕಾಯಿನ್ ಅಂದ್ರೇನೆ ಕ್ಯಾಶ್ ಬ್ಯಾಕ್. ಅದೆಂತ ಒಂಥರ ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಇಟ್ಟಾಗ ಅಥವಾ ಒಂದು ಜಾಗದಲ್ಲಿ ಒಂದು ಇನ್ವೆಸ್ಟ್ ಮಾಡಿದಾಗೆ. ಈ ದುಡ್ಡು 3.5 ಲಕ್ಷ ಇಸ್ ಲೈಕ್ ಅವರ್ ಸೇವಿಂಗ್ಸ್. ಅದು ದುಡ್ಡು ಮಾಡ್ಲಿಕ್ಕೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಗ್ಲೋಬಲ್ ಗಾರ್ನರ್ದು ಡೀಟೇಲ್ಸ್ ಹೇಳಿದವರು ಹೊಸಬರಿಗೆ ಕೆಲವರಿಗೆ ಗೊತ್ತಿಲ್ದಿದ್ರೆ ಮತ್ತೆ ನನ್ನ ಹತ್ರ ಮಾತಾಡಿ, ಆ ಜಿಜಿ ಕಾಯಿನ್ ಅಥವಾ ಗಿಫ್ಟ್ ವೋಚರ್ ಅನ್ನು ನಾವು ಯಾವ ತರ ಫ್ಯೂಚರ್ ಅಲ್ಲಿ ನಾವು ದುಡ್ಡು ಮಾಡ್ಕೊಳ್ಲಿಕ್ಕೆ ಆಗತ್ತೆ ಅಂತ. ಅಂತೂ ಆ 3.5 ಲಕ್ಷ ಈಗ ಇಲ್ಲಿ ಕಾಣ್ತಾ ಇರುವಂತದ್ದು ನಮ್ಮ ಸೇವಿಂಗ್ಸ್. ಅದ್ರನ್ನು ಡೆಫಿನೆಟ್ ಆ 3.5 ಲಕ್ಷ ಕೂಡ ನನ್ನ ಅಕೌಂಟಿಗೆ ಇನ್ನೊಂದು 4-5 ವರ್ಷ 10 ವರ್ಷದಲ್ಲಿ ಬರುತ್ತೆ. ಸೊ ದೇರ್ ಇಸ್ ನೋ ಲಾಸ್ ಫಾರ್ ಎನಿವನ್ ಇನ್ ಗ್ಲೋಬಲ್ ಗಾರ್ನರ್ ಯೂನಿವರ್ಸಲ್ ಆಪ್. 100% ಕ್ಯಾಶ್ ಬ್ಯಾಕ್ ಅಥವಾ ರಿವಾರ್ಡ್ ಮಾತ್ರ ಇರುತ್ತೆ. ಆದ ಕಾರಣ ಇದನ್ನ ಎಲ್ರಿಗೂ ಕೂಡ ಪರಿಚಯ ಹೇಳಿ, ಎಲ್ರಿಗೂ ಕೂಡ ಇದನ್ನು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ. ನೋಡಿ ಇದರಲ್ಲಿ ಈಗ ಒಂದು ವೇಳೆ ನೋಡಿ ಈಗ ಎಷ್ಟು ಉಂಟು ನೋಡಿ ಜಿಜಿ ಕಾಯಿನ್. ಇಲ್ಲಿ ಮ್ಯಾನೇಜ್ ಜಿಜಿ ಕಾಯಿನ್ ಉಂಟು, ಅದನ್ನು ಒತ್ತಿದ್ರೆ ಬೇಕಾದ್ರೆ ಜಿಜಿ ಕಾಯಿನ್ ಬೇರೆ ಅವರಿಗೆ ಬೇಕಾದ್ರೆ ಕಳಿಸಬಹುದು, ಇಲ್ಲ ಬೇರೆಯವರಿಂದ ತಗೊಳ್ಬಹುದು. ಯಾಕಂದ್ರೆ ಸರ್ಕಲ್ ಕ್ಯಾಶ್ ಬ್ಯಾಕ್ ಅಲ್ಲಿ ಜಿಜಿ ಕಾಯಿನ್ ಹೆಲ್ಪ್ ಬೇಕಾಗ್ತದೆ, ಬೇರೆಯವರಿಂದ ತಗೊಳ್ಬಹುದು ನಾವು. ಆಯ್ತಾ, ನೆಕ್ಸ್ಟ್ ನೋಡಿ ಪಾಸ್ಬುಕ್ ಒಂದಿದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಆ ಜಿಜಿ ಕಾಯಿನ್ ಅಂತ ಬಂದಿರುತ್ತೆ ನೋಡಿ, ಅದರಲ್ಲಿ UPV ಅಂತ ಹೇಳಿ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ, ಕಂಪನಿಯಲ್ಲಿ ಟ್ಯಾಗ್ ಆಗಿರುತ್ತೆ ನೋಡಿ. ನೋಡಿ ಈಗ ಇಲ್ಲಿ ನಿಮ್ಗೆ ಡೇಟ್ ವೈಸ್ ನೋಡ್ಬೇಕಾದ್ರೆ ಫಸ್ಟ್ ಜಿಜಿ ಮನಿ ಕ್ರೆಡಿಟ್ ಅಂತ 7ನೇ ತಾರೀಕು ಬಂದದ್ದು, 2ನೇದು ಕೂಡ 7ನೇ ತಾರೀಕು ನೋಡಿ. ಇವತ್ತು ನನಗೆ ₹3.85, ₹2.36. ಇದೆಲ್ಲ ನಮ್ಗೆ ಆಟೋಮೆಟಿಕ್ ನೋಡಿ. ನಾನು ದುಡ್ಡು ಅಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಾಗೆ ಅಥವಾ ದುಡ್ಡು ಜಾಗಕ್ಕೆ ಹಾಕಿದಾಗೆ ಆ ದುಡ್ಡಿನಿಂದ ರಿಟರ್ನ್ಸ್ ಗಳು ನೋಡಿತಾರೆ ಬರ್ತಾ ಇರ್ತದೆ. ಸೊ ನಾವೇನ್ ಮಾಡ್ಲಿಕ್ಕಿಲ್ಲ ಇದಕ್ಕೆ, ನಮ್ಮ ಮನೆ ಖರ್ಚು ಮಾಡ್ಕೊಂಡು ಹೋದ್ರೆ ದುಡ್ಡು ರಿಟರ್ನ್ಸ್ ಬರ್ತಾ ಇರುತ್ತೆ ನಮ್ಮ ಅಕೌಂಟ್ಗೆ, ವಿಚ್ ಇಸ್ ದಿ ಬೆಸ್ಟ್ ಬೆನಿಫಿಟ್. ನೋಡಿ ಈಗ ನಾನೀಗ ಏರ್ಟೆಲ್ ಆಪ್ ಅಲ್ಲಿ ನೋಡ್ತಾ ಇದ್ದೆ, ಅದರಲ್ಲಿ ಕೂಡ ಎಂತ ಅಂದ್ರೆ ತುಂಬಾ ಕಂಪನಿಯದ್ದು ಟ್ರೈ ಅಪ್ ಮಾಡ್ಕೊಂಡಿದ್ದಾರೆ ಏರ್ಟೆಲ್. ಅಲ್ಲೆಲ್ಲವೂ ಕೂಡ ಗಿಫ್ಟ್ ವೋಚರ್ ಕೊಡ್ತಾರೆ. ಆ ಗಿಫ್ಟ್ ವೋಚರ್ ಅಲ್ಲಿ ಬರೇ 2% ಡಿಸ್ಕೌಂಟ್ ಮಾತ್ರ ಅದರಲ್ಲಿ ಸಿಗುದು, ಬೇರೆ ಏನು ಅದರಲ್ಲಿ ಲಾಭಗಳಿಲ್ಲ. ಬಟ್ ಏರ್ಟೆಲ್ ಆಪ್ ಅಲ್ಲಿ ಇದೆ ಅದು. ಬಟ್ ಇಲ್ಲಿ ಆದ್ರೆ ಡಿಸ್ಕೌಂಟ್ ಅಲ್ಲದೆ, ಅಲ್ಲಿ 100% ಕ್ಯಾಶ್ ಬ್ಯಾಕ್ ಅಲ್ಲದೆ ಈವನ್ 3 ಬೆನಿಫಿಟ್ಗಳು ಇದೆ. ಒಂದೊಂದೇ ನಿಮ್ಗೆ ಕಲ್ತ್ಕೊಂಡು ಹೋದಾಗ ಗೊತ್ತಾಗುತ್ತೆ. ಆಯ್ತಾ, ಪಾಸ್ಬುಕ್ ಸೆಂಡ್ ಮೇಲೆ ಅದರ್ ರಿವಾರ್ಡ್ಸ್ ಅಂತ ಲಾಸ್ಟ್ ಅಲ್ಲಿ. ಅದರ್ ರಿವಾರ್ಡ್ಸ್ ಅಂದ್ರೆ ಇದು ನೋಡಿ, ಪ್ರತಿ UPVಗಳು ನಮ್ಗೆ ಬಂದಾದ್ರೂ ಕೂಡ ನಮ್ಗೆ ಈ ಗಿಫ್ಟ್ ವೋಚರ್ಸ್ ಗಳು ಬರುತ್ತೆ. ಸೊ 200 ರೂಪೀಸ್, 100 ರೂಪೀಸ್ ಮೂವಿ ವೋಚರ್ಸ್ ಅಂತ ಇತ್ತು ಮೊದಲು. ಆ ಮೂವಿ ವೋಚರ್ಸ್ ಈಗ ಚಲಾವಣೆಯಲ್ಲಿ ಇಲ್ಲ, ಆದ ಕಾರಣ ಗಿಫ್ಟ್ ವೋಚರ್ಸ್ ಅಂತ ಕೊಡ್ತಾರೆ. ಇದು ಜಿಜಿ ಮಾಲ್ ಅಂತ ನಾನು ನೆಕ್ಸ್ಟ್ ಹೋದಾಗ ಹೇಳ್ತೇನೆ, ಆ ಜಿಜಿ ಮಾಲ್ ಅಂದ್ರೆ ಯಾವ್ದು, ಅಲ್ಲಿ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಇದೆಲ್ಲವೂ ಕೂಡ 100 ರೂಪೀಸ್ ಮೂವಿ ವೋಚರ್ ಇದ್ದಾಗೆ. ಇದನ್ನ ನಾವು ದುಡ್ಡಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತೆ.
ಸೊ ಇದು ಈಗ ಜಿಜಿ ರಿವಾರ್ಡ್ಸ್ ಜಾಗ ಇದೆ. ನೆಕ್ಸ್ಟ್ ನೋಡಿ, ಜಿಜಿ ವೌಚರ್ಸ್ ಅಂತಿದೆ ಆ ಜಿಜಿ ರಿವಾರ್ಡ್ಸ್ ಪಕ್ಕ. ಅದು ಆಕ್ಚುಲಿ ನಮ್ದು ವ್ಯಾಲೆಟ್ ಇದ್ದಾಗೆ, ಅಂದ್ರೆ ನಾವು ಎಲ್ಲಾರು ಶಾಪಿಂಗ್ ಹೋಗುವಾಗ ನಮ್ಮ ಹತ್ರ ಪರ್ಸ್ ಇರುತ್ತೆ ನೋಡಿ ಪಾಕೆಟ್ ಅಲ್ಲಿ, ಆ ಪರ್ಸ್ ಇದ್ದಾಗೆ ಜಿಜಿ ವೌಚರ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಸೊ ನಾರ್ಮಲಿ ಬ್ಯಾಕ್ ಹೋಗ್ತೇನೆ, ಇಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ನೋಡಿ ಕೆಳಗಡೆ ಕೆಲವೆಲ್ಲ ಕಾಣ್ತದೆ. ಬಿಲ್ ಪೇ ಅಂಡ್ ರೀಚಾರ್ಜ್ ಇದೆ, ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಇದೆ, ಮೆಗಾ ಬ್ರಾಂಡ್ಸ್ ಇದೆ, ವೆಂಡರ್ಸ್ ಇದೆ, ಆನ್ಲೈನ್ ಇದೆ, ಗ್ರಾಂಚ್ ಇದೆ, ಈ ತರ ಬೇರೆ ಬೇರೆ ಇದೆ ನೋಡಿ. ಅದು ಅದರಲ್ಲಿ ಬಿಲ್ ಪೇ, ರೀಚಾರ್ಜ್, ಮೆಗಾ ಬ್ರಾಂಡ್ಸ್ ಮತ್ತೆ ಟ್ರಾವೆಲ್ ಈ ಕ್ಯಾಟಗರಿಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಮಗೆ ಪೇಮೆಂಟ್ ತಗೊಳ್ಳುವಂತದ್ದು ಆ ಜಿಜಿ ವೋಚರ್ ಇಂದ ತಗೊಳ್ಳತ್ತದು. ಅದು ಬಿಟ್ರೆ ನಮ್ ಡೈರೆಕ್ಟ್ ಆಗಿ ನಾವು ನಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದನೂ ಪೇ ಮಾಡ್ಬೋದು. ಅದಕ್ಕೋಣ ಜಿಜಿ ವೋಚರ್ದು ಬೆನಿಫಿಟ್ ನ ಬಗ್ಗೆ ನಿಮಗೆ ಒಂದು ವಿಡಿಯೋನೇ ಮಾಡಿದ್ದೇನೆ. ಅದು ನಮ್ದು ಯೂಟ್ಯೂಬ್ ಅಲ್ಲಿ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಚಾನಲ್ ಅಲ್ಲಿ, ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ತಿಳ್ಕೊಳ್ಳಿ. ಜಿಜಿ ವೋಚರ್ದು ಉಪಯೋಗದಲ್ಲಿ ಇದೆ. ಮತ್ತೆ ನೋಡಿ, ನೋಟಿಫಿಕೇಶನ್ ತುಂಬಾ ಆಗತ್ತೆ. ಏನೇ ಗ್ಲೋಬಲ್ ಗಾನರ್ದು ಅಪ್ಡೇಟ್ಸ್ ಗಳಿದ್ರೆ ಅದು ಇಲ್ಲಿ ಎಲ್ಲವೂ ಕೂಡ ಬರ್ತಾ ಇರುತ್ತೆ ನೋಡಿ. ಇದೀಗ ಹೊಸದು ಇವತ್ತು ಮೆಸೇಜ್ ಕಳಿಸಿದ್ ಮಾಡಿ. ಸೊ ಈ ತರ ನಮಗೆ ಅಪ್ಡೇಟ್ಸ್ ಗಳು ಬರ್ತಾ ಇರತ್ತೆ, ಇದನ್ನು ನೀವು ನೋಡ್ತಾ ಇರಿ. ಇದ್ರಲ್ಲಿ ನಮಗೆ ಏನೆಲ್ಲ ಆಡ್ ಆಗಿದೆ, ಏನೆಲ್ಲ ಡಿಲೀಟ್ ಆಗಿದೆ, ಅಥವಾ ಏನೆಲ್ಲ ಅಪ್ಡೇಟ್ಸ್ ಗಳು ಉಂಟು, ಏನೆಲ್ಲ ಆಫರ್ ಗಳು ಉಂಟು, ಎಲ್ಲ ಇಲ್ಲಿ ಬರ್ತಾ ಇರ್ತದೆ. ನಮಗೆ ಈವನ್ ನಮಗೆ ದುಡ್ಡು ಬಂದದ್ದು ನೋಡಿ, ಇಲ್ಲಿ ಬಂದಿದೆ. ಕಂಗ್ರಾಚುಲೇಷನ್ಸ್, ಯುವರ್ ಅಕೌಂಟ್ ಹಸ್ ಕ್ರೆಡಿಟೆಡ್ ವಿತ್ 3.86 ಜಿಜಿ ಮನಿ ಅಂತ. ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಅಪ್ಡೇಟ್ ಬರುತ್ತೆ, ಇದನ್ನ ನೋಡ್ತಾ ಇರಿ. ನೆಕ್ಸ್ಟ್ ನೋಡಿ, ರೈಟ್ ಟಾಪ್ ಅಲ್ಲೊಂದು ಚೇಂಜ್ ಕ್ಯಾಶ್ ಬ್ಯಾಕ್ ಅಂತ ಒಂದುಂಟು. ಇದನ್ನ ಒತ್ತಿದ್ರೆ ನಿಮಗೆ ಯಾವ್ದು ಕ್ಯಾಶ್ ಬ್ಯಾಕ್ ಬೇಕಾದ್ರೆ ಇಟ್ಕೊಳ್ಬಹುದು. ಪ್ರತಿ ಟ್ರಾನ್ಸಾಕ್ಷನ್ ಮಾಡೋ ಬೈ ಡಿಫಾಲ್ಟ್ ಇನಿಷಿಯಲಿ ಹೊಸ ಯೂಸರ್ಸ್ ಗಳು ನೀವು ಪರಿಚಯ ಮಾಡುವಾಗ ಅಥವಾ ನೀವೇ ಯೂಸರ್ ಆಗಿರ್ಬೋದು, ಫಸ್ಟ್ ಗೆ ನೀವು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಈಗ ಐಸಿ ಅಂತ ಈಗ ಪ್ರೆಸ್ ಮಾಡಿದ್ರೆ ಕನ್ಫರ್ಮ್ ಅಂತ ಕೇಳುತ್ತೆ, ಓಕೆ ಅಂತ ಒತ್ತಿ. ಸೊ ಮತ್ತೆ ಅದನ್ನೇ ಒತ್ತಿದ್ರೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸೆಟ್ ಆಗಿದೆ. ಅದೇ ತರ ನ್ಯೂ ಯೂಸರ್ಸ್ ಗಳಿಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಲ್ಲಿ ಅವರು 2 to 10% ರೇಂಜ್ ಅಲ್ಲಿ ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳಿ ಒಂದು ಕೆಲವು ಟ್ರಾನ್ಸಾಕ್ಷನ್, ಸೊ ದಟ್ ದೇ ವಿಲ್ ಗೆಟ್ ಅ ಬಿಲೀಫ್. ಆಯ್ತಾ? ಸೊ ನಾರ್ಮಲಿ ಮತ್ತೆ ಗೋಯಿಂಗ್ ಫಾರ್ವರ್ಡ್ ಸರ್ಕಲ್ ಕ್ಯಾಶ್ ಬ್ಯಾಕ್, ಯಾಕಂದ್ರೆ 100% ಕ್ಯಾಶ್ ಬ್ಯಾಕ್ ಬರೋದು ಸರ್ಕಲ್ ಅಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಅಂತ ಇದೆ. ಇದೀಗ ಟ್ರಾನ್ಸಾಕ್ಷನ್ ಮಾಡುವಂತ ಕ್ಯಾಟಗರಿಗಳು. ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಮಧ್ಯದ ಐಕಾನ್ ಅದನ್ನು ಒತ್ತಿದ್ರೆ ನೋಡಿ, ಇಲ್ಲೆಲ್ಲ ಇದೆ ಅಂದ್ರೆ ಇದು ಆನ್ಲೈನ್ ವೆಬ್ಸೈಟ್ಗಳು, ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡುವಂತ ವೆಬ್ಸೈಟ್ ಇದೆ ಅಂತ. ಈಗ ನೋಡಿ, ಅಮೆಝಾನ್ ಇದೆ, booking.com ಇದೆ, ಮೆಟ್ರೋ ಶೋಸ್ ಇದೆ, ಅಡೋಬ್ ಇದೆ. ಅಂದ್ರೆ ಇದು ಯಾವುದೇ ಇದ್ರೂ ಕೂಡ ನಾವು ಡೈರೆಕ್ಟ್ ಆಗಿ ನಾವು ಅದನ್ನು ಕ್ಲಿಕ್ ಮಾಡಿದ್ರೆ, ಉದಾಹರಣೆಗೆ ಯಾವುದೋ ಒಂದು ಮಿಂತ್ರ ಓದ್ತೇನೆ, ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಬರ್ದಿರ್ತಾರೆ, ಇದನ್ನ ನೋಡ್ಕೊಳ್ಳಿ. ಕೆಲವುದಕ್ಕೆ ಕ್ಯಾಶ್ ಬ್ಯಾಕ್ ಇದೆ, ಕೆಲವುದಕ್ಕೆ ಇಲ್ಲ, ಎಷ್ಟು ದಿನದಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ, ಏನೆಲ್ಲ ರಿಟರ್ನ್ ಪಾಲಿಸಿ ಎಲ್ಲ ಇದೆ. ಐ ಅಂಡರ್ಸ್ಟ್ಯಾಂಡ್ ಅಂತ ಒತ್ತಿ ಅದನ್ನ ಲಾಸ್ಟ್ಗೆ. ಆಮೇಲೆ ಅದು ರೀಡೈರೆಕ್ಟ್ ಮಾಡ್ಲಿಕ್ಕೆ ನೋಡಿ, ಈಗ ಗ್ಲೋಬಲ್ ಗಾರ್ನರ್ ಇಂದ ಮಿಂತ್ರಾಗೆ ಹೋಗ್ತಾ ಇದೆ. ಸೊ ಇದು ಈಗ ಬರುವಂತಹದ್ದು Myntra.com ವೆಬ್ಸೈಟ್. ಇದು ಈವನ್ ಔಟ್ ಸೈಡ್ ಕ್ರೋಮ್ ಅಲ್ಲಿ ನೀವು ಹೋಗಿ ಬ್ರೌಸರ್ ಅಲ್ಲಿ Myntra.com ನೋಡಿದ್ರೆ ಯಾವ ತರ ಬರುತ್ತೆ, ಅದೇ ತರ ಇದು ವೆಬ್ಸೈಟ್. ಬಟ್ ನಾವು ಗ್ಲೋಬಲ್ ಗಾರ್ನರ್ ನ ಮುಖಾಂತರದಿಂದ ಬಂದ್ವಿ. ಸೊ ಇಲ್ಲಿ ಏನೆಲ್ಲ ಮಿಂತ್ರದವರು ಗ್ಲೋಬಲ್ ಗಾರ್ನರ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಾಗ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಇಟ್ಟಿದ್ದಾರೆ ಅದೆಲ್ಲವೂ ನಮಗೆ ಸಿಗುತ್ತೆ. ಅಂದ್ರೆ ಒಂದೆಂತ ಮಿಂತ್ರದವರದ್ದು ಪ್ರಾಡಕ್ಟ್ ಗಳದ್ದು ಅಥವಾ ಸರ್ವಿಸ್ಗಳದ್ದು ಡೋರ್ ಡೆಲಿವರಿ ಸರ್ವಿಸ್ ಇದೆ ಅಂತಿದ್ರೆ ಅದು ನಮ್ಗೆ ಸಿಗುತ್ತೆ. ಅಂದ್ರೆ ಎಲ್ಲವೂ ಕೂಡ ಇದು ಸರ್ವಿಸಸ್ ಮಿಂತ್ರದವರು, ಗ್ಲೋಬಲ್ ಗಾರ್ನರ್ ಇಂದ ಯಾವುದು ಅಲ್ಲ. ಗ್ಲೋಬಲ್ ಗಾರ್ನರ್ ಇಂದ ನಾವು ಹೋದದ್ದು ಯಾಕೆಂದ್ರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದು ನಾನು ಬ್ಯಾಕ್ ಹೊಡಿತೀನಿ. ಈಗ ಇಲ್ಲಿ ಬಂದ್ರೆ ಯಾವುದೇ ಈ ವೆಬ್ಸೈಟ್ ಅಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಅಂದ್ರೆ ಈ ಅಮೆಝಾನ್. ಫಸ್ಟ್ ಇದು ನೋಡಿ, ಅಮೆಝಾನ್ ಅಲ್ಲಿ ಶಾಪಿಂಗ್ ಮಾಡಿದ್ರೆ ಮಾತ್ರ ಪ್ರಾಡಕ್ಟ್ ಡೆಲಿವರಿ ಬಂದ ಮೇಲೆ ಬಿಲ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ, ಅವಾಗ ಅಪ್ಲೋಡ್ ಮಾಡೋದು ಎಲ್ಲಿ ಅಂತ ತೋರಿಸ್ತದೆ. ಉಳಿದದ್ದೆಲ್ಲವೂ ಕೂಡ ನಮ್ಗೆ ಆಟೋ ಟ್ರ್ಯಾಕಿಂಗ್. ನಾವು ಶಾಪಿಂಗ್ ಮಾಡೋದು, ಪ್ರಾಡಕ್ಟ್ ಬರುತ್ತೆ, ನಮ್ಗೆ UPI ಬರುತ್ತೆ ಅಥವಾ ಕ್ಯಾಶ್ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ ಮೆಗಾ ಬ್ರ್ಯಾಂಡ್ ಇದೆ ರೈಟ್ ಸೈಡ್ ಅಲ್ಲಿ. ಮೆಗಾ ಬ್ರ್ಯಾಂಡ್ಸ್ ನೋಡಿ, ಇಲ್ಲಿ ನೋಡಿ ತುಂಬಾ ಕಂಪನಿಗಳಿದೆ. ಹೋಮ್ ಸೆಂಟರ್ ಇದೆ, ಹಿಮಾಂಶು ಜ್ಯುವೆಲ್ಲರ್ಸ್ ಇದೆ, ಏರೋಪೋಸ್ಟಿಲ್ ಇದೆ, ಆಲ್ಡೋ ಇದೆ, ಅಲಯನ್ಸ್ ಸ್ಟೋರಿ, ಅಪೋಲೋ ಫಾರ್ಮಸಿ. ಅಂದ್ರೆ ತುಂಬಾ ಕಂಪನಿಗಳು. ಆ ಕಂಪನಿಗಳದ್ದು ಇದು ಚಾಯ್ಸ್ ಅಂತ ಅಂದ್ರೆ ಗಿಫ್ಟ್ ವೌಚರ್ ಮುಖಾಂತರ ನಾವು ಪಾರ್ಟ್ನರ್ಶಿಪ್ ಬರ್ತೇವೆ ಅಂತ ನೋಡಿ. ನಾನು ಏರ್ಟೆಲ್ ಆಪ್ ಅಲ್ಲಿ ನೋಡಿದೆ,
ಎಲ್ಲಾ ಕಂಪನಿಗಳು ಅದರಲ್ಲಿ ಬಂದದ್ದು ಗಿಫ್ಟ್ ವೌಚರ್ ನೋಡಿ ಈ ತರನೇ. ಬಟ್ ಅದರಲ್ಲಿ ಅಂತ ಅಲ್ಲಿರೋದು ಬರೇ 2% ಡಿಸ್ಕೌಂಟ್ ಮಾತ್ರ ಸಿಗ್ತಾ ಉಂಟು. ಬಟ್ ಇಲ್ಲಿ ಆದ್ರೆ ಮೋರ್ ದೆನ್ 2% ಡಿಸ್ಕೌಂಟ್ ಅಲ್ಲದೆ 100% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಗ್ಲೋಬಲ್ ಗಾರ್ನರ್ ವರ್ಲ್ಡ್ ಅಲ್ಲೇ ಯುನೀಕ್ ಕಾನ್ಸೆಪ್ಟ್, ಕಾಪಿರೈಟೆಡ್ ಕಾನ್ಸೆಪ್ಟ್, ಯಾರು ಕೂಡ ಇದನ್ನು ಕಾಪಿ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಸ್ ಇಷ್ಟೊಂದು ಫೆಸಿಲಿಟಿ ಬೇರೆ ಯಾವ ಆಪ್ ಅಲ್ಲೂ ಇಲ್ಲ ನೋಡಿ. ಇದರಲ್ಲಿ ನೋಡಿ ಏರೋಸ್ ಅಂತ ಇದೆ ನೋಡಿ, ಅದರಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಜಿಜಿದು ಸಿಂಬಲ್ ಇದೆ ಬ್ರೌನ್. ಅದು ಆಕ್ಚುಲಿ ಇಂಡಿಕೇಶನ್ ಅಂತ ಅಂದ್ರೆ ಆ ಒಂದು ನೋಡಿ ಏರೋಸ್ ಒಂದು ಪ್ರೆಸ್ ಮಾಡ್ತೇನೆ ನೋಡಿ, ಇಲ್ಲಿ ಈಗ 250 ರೂಪಾಯಿ ನಾನೊಂದು ಆಡ್ ಟು ಕಾರ್ಟ್ ಅಂತ ಒತ್ತೇನೆ. ನಾನು 250 ರೂಪಾಯಿದು ಗಿಫ್ಟ್ ವೌಚರ್ ನಾನು ಪರ್ಚೇಸ್ ಮಾಡಿದೆ. ರೈಟ್ ಟಾಪ್ ಅಲ್ಲಿ ನೋಡಿ ಅದು ಕಾರ್ಟ್ ಸಿಂಬಲ್ ಅಲ್ಲಿ 2 ಅಂತಿದೆ ರೆಡ್, ಅದನ್ನು ಒತ್ತಿದ್ರೆ ಈ ತರ. ಅಂದ್ರೆ ನಾನು ಜಸ್ಟ್ ಇದನ್ನು ತೋರಿಸಿದ ಯಾಕೆಂದ್ರೆ ಆ ಜಿಜಿ ಕಾಯಿನ್ ಸಿಂಬಲ್ ನಿಮ್ಗೆ ಗೊತ್ತಾಗ್ಲಿಕ್ಕೆ. ಇಲ್ಲಿ ನಾವು ಶಾಪಿಂಗ್ ಮಾಡುವಾಗ ಆ ಜಿಜಿ ಕಾಯಿನ್ ಸಿಂಬಲ್ ಇದ್ದಲ್ಲಿ ಆದ್ರೆ ನಾವು ನಮ್ಮ ಆಪ್ ಇಂದ ಜಿಜಿ ಕಾಯಿನ್ ಕೂಡ ಅದು ಅಕ್ಸೆಪ್ಟ್ ಮಾಡ್ತೀವಿ ನೋಡಿ. ಅಲ್ಲಿ ರೀಡೀಮ್ ಅಂತ ಗ್ರೀನ್ ಇಂದ ಬಾಕ್ಸ್ ಇದೆ, ಅದ್ರ ಕೆಳಗಡೆ ಲೆಫ್ಟ್ ಅಲ್ಲಿ ಇದೆ ನೋಡಿ 13 ಅಂತ. ಅಂದ್ರೆ 250 ರೂಪಾಯಿದು ನಾವು ಇದು ತಗೊಳ್ಳುವಾಗ 5% ಆಫ್ 250 13 ಜಿಜಿ ಕಾಯಿನ್ಸ್ ಕೂಡ ಅದು ಅಕ್ಸೆಪ್ಟ್ ಮಾಡುತ್ತೆ. ಸೊ ದಟ್ 250 ಮೈನಸ್ 13 ಉಳಿದದ್ದು ನಾವು ಅಮೌಂಟ್ ಕೊಟ್ಟರೆ ಸಾಕು. ಸೊ ಇದು ನಿಮಗೆ ಈ ಟ್ರಾನ್ಸಾಕ್ಷನ್ ಯಾವ ತರ ಗಿಫ್ಟ್ ವೌಚರ್ ಅಂದ್ರೆ ಬೇರೆ ಬೇರೆ ಕಂಪನಿ ಗಿಫ್ಟ್ ವೌಚರ್ ಪರ್ಚೇಸ್ ಮಾಡೋದು ಅದರ ಬಗ್ಗೆ ಸಪರೇಟ್ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ನಮ್ಮ ಮಾಸ್ಟರ್ಮೈಂಡ್ ಎಂಟರ್ಪ್ರೈಸ್ ಚಾನಲ್ ಅಲ್ಲಿ ಇದೆ. ಅದನ್ನ ನೀವು ನೋಡಿ ಕಲಿಯಿರಿ ಯಾವ ತರ ಗಿಫ್ಟ್ ವೌಚರ್ ಅನ್ನ ಪರ್ಚೇಸ್ ಮಾಡೋದು ಮೆಗಾ ಬ್ರ್ಯಾಂಡ್ಸ್ ಇದೆಲ್ಲ. ಈವನ್ ಅದರಲ್ಲಿ ನಾನು ಅವಾಗ ಹೇಳಿದ್ದೆ ಒಂದು ಗ್ಲೋಬಲ್ ಗಾರ್ನರ್ ಅಂತ ಟಾಪ್ ಅಲ್ಲಿ ಇದೆ ನೋಡಿ. ಗ್ಲೋಬಲ್ ಗಾರ್ನರ್ ಅಂತ ಹೇಳಿದ್ರೆ ಇದು ಆಕ್ಚುಲಿ ಗ್ಲೋಬಲ್ ಗಾರ್ನರ್ದೇ ವೌಚರ್ಸ್. ಇದು ಆಕ್ಚುಲಿ ನಾವು ಪರ್ಚೇಸ್ ಮಾಡಿದ್ರೆ ನಾರ್ಮಲಿ ಇದನ್ನ ಯುಪೋಸ್ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ನೀವು ಆಪ್ ಅಲ್ಲಿ ಇಟ್ಕೊಳ್ಳಿ. ಸೊ ಆದ ಕಾರಣ ಯುಪೋಸ್ ಹೆಲ್ಪ್ ನೀವು ಯಾಕೆ ತಗೊಳ್ಬೇಕು ಅಂದ್ರೆ ನೋಡಿ, ಉದಾಹರಣೆಗೆ 500 ರೂಪಾಯಿ ಅಂತ ಹೇಳಿದ್ದೇನೆ, ಉದಾಹರಣೆಗೆ ಬೈ ನೌ ಅಂತ ಹೇಳ್ತೇನೆ ನೋಡಿ. ಇಲ್ಲಿ ಕಾಣ್ತದೆ ನೋಡಿ ನಿಮ್ಗೆ ಎಂತ ಅಮೌಂಟ್ 500 ರುಪೀಸ್ ನಾವು ಗಿಫ್ಟ್ ವೌಚರ್ ತಗೊಳ್ಳೋದು. ಬಟ್ ಇಲ್ಲಿ ಪೇಮೆಂಟ್ ಗೇಟ್ ವೇ ಚಾರ್ಜ್ ಅಂತ 12 ರೂಪಾಯಿ 50 ಪೈಸೆ ಅಂತ ಹೇಳ್ತೇನೆ. ಈ ಪೇಮೆಂಟ್ ಗೇಟ್ ವೇ ಚಾರ್ಜ್ ಲಾಸ್ಟ್ ಅಲ್ಲಿ ಬರ್ದಿದ್ದಾರೆ ನೋಡಿ. ಡು ಯು ವಾಂಟ್ ಅಂದ್ರೆ ಅಟೆನ್ಷನ್, ಡು ಯು ವಾಂಟ್ ಟು ಮೇಕ್ ಟ್ರಾನ್ಸಾಕ್ಷನ್ ವಿತ್ 0% ಪೇಮೆಂಟ್ ಗೇಟ್ ವೇ ಚಾರ್ಜ್, ಕಾಂಟ್ಯಾಕ್ಟ್ ಅವರ್ ಯುಪೋಸ್ ಏಜೆಂಟ್ ಅಂತ ನಿಯರೆಸ್ಟ್ ಯುಪೋಸ್ ಏಜೆಂಟ್ ಯಾರಿದ್ದಾರೆ ಅದನ್ನು ತೋರಿಸುತ್ತೆ ಲಿಸ್ಟ್. ಬಟ್ ನಮಗೆ ಆ ನಿಯರೆಸ್ಟ್ ಯುಪೋಸ್ ಏಜೆಂಟ್ ಅಂತ ಬೇರೆಯವರಿಗೆ ಹೋಗುದು ಬೇಡ, ನಿಮಗೆ ಪರಿಚಯ ಮಾಡಿದವರು ಯಾರಿದ್ದಾರಲ್ಲ ಯುಪೋಸ್ ಏಜೆಂಟ್, ಯುಪೋಸ್ ಯಾರ ಹತ್ರ ಇದೆ ಅವರ ಹತ್ರನೇ ನೀವು ಮಾತಾಡ್ಕೊಳ್ಳಿ. ಅದಕ್ಕೆ ನಾನು ಅವಾಗ ಹೇಳಿದ್ದು ಯುಪೋಸ್ಗೆ ನೀವು ಕಸ್ಟಮರ್ ಆಗಿ ಆಡ್ ಮಾಡ್ಕೊಳ್ಳಿ ನಿಮ್ಮ ಆಪ್ ಅನ್ನು ಅಂತ ಹೇಳಿದ್ದು. ಆ ಪ್ರೊಸೀಜರ್ ಅದಕ್ಕೆ. ಯಾಕೆ ಪ್ರತಿ ನಿಮ್ಗೆ ಯಾವುದು ಜಿಜಿ ವೌಚರ್ಸ್ ತೆಗಿಬೇಕು ಅಂತಿದ್ರೆ ನಿಮ್ಮ ಯುಪೋಸ್ ಓನರ್ಗೆ ಮಾತಾಡ್ಕೊಳ್ಳಿ. ಅವಾಗ ಎಂತ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೂ ನಿಮ್ಗೆ ಪರಿಚಯ ಇರ್ತದೆ, ನಂಬಿಕಸ್ಥರು. ಅವರ ಅಕೌಂಟ್ಗೆ ದುಡ್ಡು ಹಾಕುದು, ನೀವು 500 ರೂಪಾಯಿದು ವೌಚರ್ ಪರ್ಚೇಸ್ ಮಾಡ್ಕೊಳ್ಳಿ. ಅವಾಗ ಆ ಜಿಜಿ ವೌಚರ್ ಇಂದ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇದು ಪರ್ಚೇಸ್ ಮಾಡಿದಾಗ ಈ ಜಿಜಿ ವೌಚರ್ ಪರ್ಚೇಸ್ ಮಾಡಿದಾಗ ಅದು ಎಲ್ಲಿ ಬರುತ್ತೆ ನಾನು ಅವಾಗ ತೋರಿಸ್ತೇನೆ ನೋಡಿ. ಜಿಜಿ ವೌಚರ್ಸ್ ಅಂತ ಮೇನ್ ಪೇಜ್ ಅಲ್ಲಿ ಕಾಣ್ತಾ ಉಂಟು ನೋಡಿ, ಜಿಜಿ ರಿವಾರ್ಡ್ ಪಕ್ಕ. ಈ ಜಿಜಿ ವೌಚರ್ಸ್ ಈ ಜಾಗದಲ್ಲಿ ಬಂದು ನೀವು ಎಲ್ಲಿಂದ ಯುಪೋಸ್ ಇಂದ ಪರ್ಚೇಸ್ ಮಾಡಿ ಇಲ್ಲಿ ಬಂದು ಬೀಳುತ್ತೆ 500 ರೂಪಾಯಿ ವೌಚರ್. ಇದನ್ನು ನಾವು ಪರ್ಸ್ ತರ ಎನಿ ಟ್ರಾನ್ಸಾಕ್ಷನ್, ಈಗ ಬಿಗ್ ಮೆಗಾ ಬ್ರಾಂಡ್ಸ್ ಏನೇ ಕಂಪನಿದು ವೌಚರ್ ಪರ್ಚೇಸ್ ಮಾಡುವಾಗ್ಲೂ ನಾವು ಆ ಜಿಜಿ ವೌಚರ್ ಇಂದ ಪೇಮೆಂಟ್ ಮಾಡುವಂತದ್ದು. ಅದರ ಬಗ್ಗೆ ಡೀಟೇಲ್ಸ್ ವಿಡಿಯೋಸ್ ಇದೆ ಯೂಟ್ಯೂಬ್ ಅದು, ನೀವು ಅದನ್ನು ಕೂಡ ಕಲಿಯಿರಿ ಯಾವ ತರ ನಾವು ಜಿಜಿ ವೌಚರ್ ಯೂಸ್ ಮಾಡಿಕೊಂಡು ಮೆಗಾ ಬ್ರಾಂಡ್ಸ್ ಇದ್ದು ವೌಚರ್ ಪರ್ಚೇಸ್ ಮಾಡೋದು ಅದರಲ್ಲಿ ಇದೆ. ಓಕೆ, ನೆಕ್ಸ್ಟ್ ನಿಯರ್ ಬೈ ವೆಂಡರ್ಸ್ ಅಂತಿದೆ ನೋಡಿ, 2ನೇ ರೋ ಫಸ್ಟ್ ಇದು ನಿಯರ್ ಬೈ ವೆಂಡರ್ಸ್. ಇದು ತುಂಬಾ ಅಗತ್ಯ. ನಿಮ್ಮ ಏರಿಯಾ, ನಿಮ್ಮ ಲೊಕ್ಯಾಲಿಟಿದ್ದು ಆಸುಪಾಸಲ್ಲಿ ಯಾವುದೆಲ್ಲ ಗ್ಲೋಬಲ್ ಗಾರ್ನರಿಗೆ ವೆಂಡರ್ ಆಗಿ ಸೇರಿದಂತ ಅಂಗಡಿಗಳಿದೆ ಅಥವಾ ಶಾಪ್ಗಳಿದೆ ಅಥವಾ ಕಂಪನಿಗಳಿದೆ, ಇಲ್ಲೆಲ್ಲ ಲಿಸ್ಟ್ ಇದೆ. ನಿಮಗೆ ಏನೇ ಶಾಪಿಂಗ್ ಇದ್ರೂ ಕೂಡ ಮನೆಗೆ ಜಿಜಿಯಲ್ಲಿ ಯಾವುದು ವೆಂಡರ್ ಆಗಿದ್ದಾರೆ ನೋಡಿ ಈ ಲಿಸ್ಟ್ ಅಲ್ಲಿ ಇದೆ, ಇಲ್ಲಿಗೆ ಮಾತ್ರ ಹೋಗಿ ನನ್ನ ಸಜೆಷನ್. ಯಾಕಂತಂದ್ರೆ ನಮ್ಮ ಮನೆ ಖರ್ಚು ಹೇಗೂ ಹಾಗೆ ಆಗತ್ತೆ. ಈ ತರದೆಲ್ಲ ಬೇಕೇ ಬೇಕು, ಕೇಕ್ ಬೇಕು ಅಥವಾ ಮಕ್ಳಿಗೆ ಪುಸ್ತಕ ಬೇಕು, ಈ ಕಡೆಯಿಂದ ಇದ್ರೆ ಬಟ್ಟೆ ಬೇಕು, ಚಪ್ಪಲಿ ಬೇಕು, ಗ್ರೋಸರಿ ಬೇಕು, ಎಲ್ಲ ಬೇಕು. ಬಟ್ ಗ್ಲೋಬಲ್ ಗಾರ್ನರ್ದು ನಿಮ್ಮ ಹತ್ರದ ಅಂಗಡಿಗಳು ಇಲ್ಲಿ ಇದ್ದದಕ್ಕೆ ಹೋದ್ರೆ ನಿಮ್ಗೆ ಆ ಖರ್ಚಿಂದ 100% ಕ್ಯಾಶ್ ಬ್ಯಾಕ್ ಸಿಗತ್ತೆ. ಆದ ಕಾರಣ ನಮ್ಗೆಲ್ರಿಗೂ ಕೂಡ ಖರ್ಚುಗಳನ್ನು ಮನೆಯದ್ದು 0 ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಈ ಅಂಗಡಿಗಳಿಗೆ ಹೋಗಿದ್ರೆ ನಮ್ಗೆ ಕ್ಯಾಶ್ ಬ್ಯಾಕ್
100% ಬರುತ್ತೆ, ಆಯ್ತಾ. ಸೊ ಇದರಲ್ಲಿ ನೋಡ್ಕೊಂಡು ಯಾವ್ದೆಲ್ಲ ಮನೆ ಹತ್ರ ಅಥವಾ ನಿಮ್ಮ ಏರಿಯಾಗೆ ಹತ್ರ ಇದೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ನಿಮ್ಮ ಕಸ್ಟಮರ್ ಗಳಿಗೂ ಕೂಡ ಇದನ್ನೇ ಹೇಳಿ. ಓಕೆ, ನಾನು ಜಸ್ಟ್ ಬೇಕಾದ್ರೆ ಜಿಜಿ ವೆಂಡರ್ಸ್, ನಿಯರ್ ಬೈ ವೆಂಡರ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಉದಾಹರಣೆಗೆ ಬರ್ತದ ನೋಡುವ, ಇಲ್ಲ ಅದ ಕಡೆ ಅಲ್ಲಿ ನೋಡ್ತೇನೆ ನಾನು. ನಿಯರ್ ಬೈ ವೆಂಡರ್ಸ್ ಅಂತ ಬಂದಾಗ ನೋಡಿ, ಕೆಳಗಡೆ ಕೂಡ ಇದು ಸೇಮ್ ಇದೆ ನೋಡಿ, ಮೆಗಾ ಬ್ರಾಂಡ್ಸ್ ಅಂತ ಅವಾಗ ತೋರಿಸಿದೆ ನೋಡಿ. ಇಲ್ಲಿ ಕಾಣ್ತವೆ ನೋಡಿ ಮೆಗಾ, ನಾನು ರೈಟ್ಗೆ ತಿರ್ಸ್ತಾ ಇದ್ದೇನೆ, ಇದೆಲ್ಲ ಮೆಗಾ ಬ್ರಾಂಡ್ಗಳು. ಅದೇ ತರ ಇಲ್ಲಿ ಕೆಳಗಡೆ ಚೇಂಜ್ ಮಾಡಿ. ಕರೆಕ್ಟ್, ಥ್ಯಾಂಕ್ಸ್. ನಿಯರ್ ಬೈ ಜಿಜಿ ವೆಂಡರ್ಸ್ ಅಂತ ಇಲ್ಲಿ ಕೆಳಗಡೆನೂ ಇದೆ ನೋಡಿ. ಇಲ್ಲಿ ಕೂಡ ನಮ್ಗೆ ವೆಂಡರ್ಸ್ ಎಲ್ಲ ಲಿಸ್ಟ್ ಇಲ್ಲಿ ಕೂಡ ಕಾಣ್ತದೆ. ನಾನು ಆವಾಗ ಲಿಸ್ಟ್ ತೋರಿಸ್ತೇನೆ, ಅದೇ ತರ ಇಲ್ಲಿ ಕೂಡ ಕಾಣ್ತದೆ. ಸೊ ಈ ತರ ನೋಡ್ಕೊಂಡು ನಾವು ಒಂದು ವೇಳೆ ಯಾವ್ದಾದ್ರು ವೆಂಡರ್ಸ್ ಅಲ್ಲಿ ಹೋಗಿ ನೀವು ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ, ಅದು ಕೂಡ ಎಸ್ಪೆಷಲಿ ಇಲ್ಲಿ ನಾನು ತೋರಿಸ್ಬೇಕಾದ ಯಾವ್ದಂತಂದ್ರೆ, ಇವ್ರು ಹೇಳಿದಾಗೆ ಲೊಕೇಶನ್ ಚೇಂಜ್ ಮಾಡೋದು. ನಂದು ವೆಂಡರ್ ಈಗ ಉಡುಪಿಯಲ್ಲಿ ಇಲ್ಲ, ಅದು ನಂದು ವೆಂಡರ್ ಮಂಗಳೂರಲ್ಲಿದೆ. ಈಗ ಮಂಗಳೂರು ಅಂತ ನೋಡಿ, ಈಗ ಮಂಗಳೂರು ಅಂತ ಆಗ್ತದೆ ನೋಡಿ. ಕೆಳಗಡೆ ಬಂದ್ರೆ ನಿಯರ್ ಬೈ ವೆಂಡರ್ಸ್ ಅಂತ ಇಲ್ಲಿ ಓದಿದ್ರೆ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು ನೋಡಿ. ಇಲ್ಲಿ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಇದು ನಮ್ದು ವೆಂಡರ್ ಇದೆ ಆಕ್ಚುಲಿ. ನಾನು ಅದನ್ನು ಓದ್ತೇನೆ ಈಗ ನೋಡಿ. ಈ ತರ ಇದರಲ್ಲಿ ಒಂದು ಅಂದ್ರೆ ಎಲ್ಲಿದೆ ಓಕೆ, ಒಂದು ನಿಮಿಷ ಇದರಲ್ಲಿ ನೋಡುವ. ಅಂದ್ರೆ ಅದು ಜಿಜಿ ಕಾಯಿನ್ ತಕೊಳ್ಳುವಂತಹ ಕೆಲವು ವೆಂಡರ್ಸ್ ಗಳಿದ್ದಾರೆ. ಸೊ ಅದನ್ನ ಯಾವ ತರ ಇಲ್ಲಿ ಪ್ರೋಸೆಸ್ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ನೋಡಿ. ಇಲ್ಲಿ ಈಗ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಅಂತ ಇಲ್ಲಿ ಕಾಣುತ್ತೆ ಮೇಲೆ ಟಾಪ್ ಅಲ್ಲಿ, ಅಲ್ಲಿ ಕೆಳಗಡೆ ಜಿಜಿ ಕಾಯಿನ್ಸ್ ಅಪ್ಲಿಕೇಬಲ್ ಅಂತ ಬರ್ತಿದ್ದಾರೆ. ಅಂದ್ರೆ ಮೀನಿಂಗ್ ಎಂತ ಅಂದ್ರೆ, ಯಾವುದೇ ವೆಂಡರ್ಸ್ ಗಳು 10% ಗಿಂತ ಮೇಲ್ಪಟ್ಟು ಕಮಿಷನ್ ಕೊಡ್ತಾರೆ ಅಂದ್ರೆ ಗ್ಲೋಬಲ್ ಗಾನರ್ಗೆ, ಅಲ್ಲಿ ಜಿಜಿ ಕಾಯಿನ್ ಅಕ್ಸೆಪ್ಟ್ ಮಾಡ್ತಾರೆ. ಈಗ ನೋಡಿ ಉದಾಹರಣೆಗೆ ನಾವು ಆ ಒಂದು ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಅಲ್ಲಿ ನಾವು ಪರ್ಚೇಸ್ ಮಾಡುವಾಗ ನಿಮ್ಮ ಆಪ್ ಇಂದ ಜಿಜಿ ಕಾಯಿನ್ 5% ಗ್ಲೋಬಲ್ ಗಾನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೇನೆ ಎಲ್ಲಿಂದ. ಜಿಜಿ ರಿವಾರ್ಡ್ಸ್ ಅಂತ ಮೇಲೆ ಟಾಪ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಪೇ ಅಂತ ಇದೆ ನೋಡಿ, ಪೇ. ಇದು ಆಕ್ಚುಲಿ ಈ ತರ ಒತ್ತಿದ್ರೆ ಇಲ್ಲಿ ಆ ವೆಂಡರ್ಸ್ QR ಕೋಡ್ ಅನ್ನು ನಾವು ಸ್ಕ್ಯಾನ್ ಮಾಡಿ ಈ ತರ ಮತ್ತೆ ಅವರದ್ದು ಬಿಲ್ಗೂ ಕೂಡ ಮತ್ತೆ ಕ್ಯಾಟಗರಿ QR ಕೋಡ್ ಸ್ಕ್ಯಾನ್ ಮಾಡಬೇಕು. ಈ ತರ ಬಂದಾಗ ಇಲ್ಲಿ ನಿಮಗೆ ನೆಕ್ಸ್ಟ್ ನಾನು ಇಲ್ಲಿ ಟೈಪ್ ಮಾಡ್ಕೊಂಡು ಹೋಗಿಲ್ಲ, ಇದರ ಉದ್ದ ಇದೆ ಲೆಂತ್ ಪ್ರೊಸೀಜರ್. ಇಲ್ಲಿ ಟೈಪ್ ಮಾಡ್ಕೊಂಡು ಹೋದಾಗ ಅದು ಜಿಜಿ ಕಾಯಿನ್ ಕೂಡ ಕೇಳುತ್ತೆ. ಅಂದ್ರೆ ಜಿಜಿ ಕಾಯಿನ್ ಕೇಳಿದಾಗ ಅಲ್ಲಿ ನಾವು ಎಷ್ಟು 5% ಆಫ್ ಟೋಟಲ್ ಬಿಲ್ ಅಮೌಂಟ್. ಈಗ ನೋಡಿ ಇಲ್ಲಿ ಎಂಟರ್ ಅಮೌಂಟ್ ಇದೆ ನೋಡಿ, 1,000 ಅಂತ ಅಮೌಂಟ್ ಹಾಕಿದ್ರೆ ಇಲ್ಲಿ ಬಿಲ್ ಅನ್ನು ಅಪ್ಲೋಡ್ ಮಾಡಿದ್ರೆ ಆಡ್ ಬಿಲ್ ಅಂತ ಹೊಡೆದಾಗ ನೆಕ್ಸ್ಟ್ ಪೇಜ್ ಅಲ್ಲಿ ಅದು ಬರುತ್ತೆ. ಎಷ್ಟು ಜಿಜಿ ಕಾಯಿನ್ ಆ 1,000ಕ್ಕಿದೆ, 5% ಅಂದ್ರೆ 50 ಜಿಜಿ ಕಾಯಿನ್ ಅಲ್ಲಿ ಕೇಳುತ್ತೆ. ಅದನ್ನ ರೆಡೀಮ್ ಅಂತ ಮಾಡಿದ್ರೆ ನಿಮ್ಮ ಆಪ್ ಇಂದ ನಮ್ಮ ಗ್ಲೋಬಲ್ ಗಾನರ್ ನನ್ನ ವೆಂಡರ್ಗೆ 50 ಜಿಜಿ ಕಾಯಿನ್ ಬರುತ್ತೆ. ಸೊ ಇದು ಆಕ್ಚುಲಿ ಈ ಜಿಜಿ ಕಾಯಿನ್ ರಿಡೆಂಪ್ಷನ್ ನಿಮಗೆ ಸಪರೇಟ್ ವಿಡಿಯೋದಲ್ಲಿ ನಿಮಗೆ ಕಲಿಬಹುದು. ಜಸ್ಟ್ ನಾನು ತೋರಿಸಿದ್ದು ಎಲ್ಲಿ ನಾವು ರಿಡೆಂಪ್ಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಆನ್ಲೈನ್ ವೆಂಡರ್ಸ್ ಅಂತಿದೆ. ಬೇರೆ ಬೇರೆ ಕಂಪನಿಗಳು ಇಲ್ಲಿ ಆನ್ಲೈನ್ ಅಲ್ಲಿ ನಮಗೆ ವೆಂಡರ್ ಸಿಗ್ತಾ ಉಂಟು. ಅಲ್ಲಿ ನಾವು ಅದರದ್ದು ಹೆಲ್ಪ್ ಅನ್ನ ಪಡ್ಕೊಳ್ಬಹುದು. ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಕಂಪನಿಗಳದ್ದೆಲ್ಲ. ಅಂತೂ ಸ್ವಲ್ಪ ಸ್ಲೋ ಇದೆ ಇದು ನೋಡಿ. ಈ ತರ ಅಂದ್ರೆ ಬೇರೆ ಬೇರೆ ನಮಗೆ ಕಂಪನಿಗಳದ್ದು ಬೇರೆ ಬೇರೆ ಪ್ರಾಡಕ್ಟ್ಗಳದ್ದು ನಮಗೆ ಇಲ್ಲಿ ನಾವು ಶಾಪಿಂಗ್ ಮಾಡಬಹುದು. ನಾನು ಬ್ಯಾಕ್ ಹೋಗ್ತೇನೆ. ನೋಡಿ ಇಲ್ಲಿ
ಇನ್ನೊಂದಲ್ಲಿ 2ನೇ ರೋ ಅಲ್ಲಿ ಲಾಸ್ಟ್ ಗೆ ಬರುವುದು ಗ್ರಾಂಜ್ ಅಂತಿದೆ. ಇದು ಆಕ್ಚುಲಿ ಅಪ್ಕಮಿಂಗ್ ತುಂಬಾ ನಮ್ಗೆ ಹೆಲ್ಪ್ ಆಗುವಂತದ್ದು. ನಮ್ಮ ಲೊಕ್ಯಾಲಿಟಿಯಲ್ಲಿ ಗ್ಲೋಬಲ್ ಗಾರ್ನರ್ದೇ ಕಿರಾಣ ಅಂಗಡಿ ಅಂದ್ರೆ ಗ್ರೋಸರಿ ಅಂಗಡಿಗಳು ಓಪನ್ ಆದಾಗ ಅಲ್ಲಿ ಆ ಪಿನ್ ಕೋಡ್ ಇದ್ದು ಒಂದು ಪಿನ್ ಕೋಡ್ ಅಥವಾ ಅದರ ಅಕ್ಕಪಕ್ಕದ ಪಿನ್ ಕೋಡ್ ಏರಿಯಾದಲ್ಲಿ ನಮ್ದು ಯೂಸರ್ ಆಪ್ ಇದ್ರೆ ನಾವು ಗ್ರಾಂಜ್ ಅಂತ ಇಲ್ಲಿ ಒತ್ತಿದ್ರೆ ಅದು ಪಿನ್ ಕೋಡ್ ಕೇಳುತ್ತೆ ನೋಡಿ. ಅಂದ್ರೆ ಈ ಪಿನ್ ಕೋಡ್ ನಮ್ಮ ಪಿನ್ ಕೋಡ್ ಓದ್ತಿದ್ರೆ ನನ್ನ ಪಿನ್ ಕೋಡ್ ಇದ್ದು ಪಕ್ಕದ ಪಿನ್ ಕೋಡ್ ಅಲ್ಲಿ ಯಾರ್ದಾದ್ರು ಗ್ರಾಂಜ್ ಇದ್ದರೆ ನಾನು ಏನೇ ಇಲ್ಲಿ ಆರ್ಡರ್ ಮಾಡಿದ್ರು ಕೂಡ ಉದಾಹರಣೆಗೆ ನಾನು ಓದ್ತೇನೆ ನನ್ನ ಪಿನ್ ಕೋಡ್ 575006 ಈ ತರ ಒತ್ತಿದ್ರೆ ಈಗ ಗ್ರಾಂಜ್ ಇದ್ದು ಇದೆಲ್ಲ ಆ ಅಂಗಡಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳಿದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ನಾನು ಏನೇ ಇಲ್ಲಿ ಆರ್ಡರ್ ಮಾಡಿದ್ರು ಕೂಡ ನನಗೆ ಡೋರ್ ಡೆಲಿವರಿ ಬರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ನನ್ನ ಪಿನ್ ಕೋಡ್ 575006 ಅಂತ ಹೋಗುತ್ತೆ. ನನ್ನ ಪಿನ್ ಕೋಡ್ ಇದ್ದು ಒಂದು ಪಿನ್ ಕೋಡ್ 2 ಪಿನ್ ಕೋಡ್ ಆಸುಪಾಸಲ್ಲಿ ಗ್ರಾಂಜ್ ಇದ್ರೆ ಮಾತ್ರ ನನಗೆ ಡೋರ್ ಡೆಲಿವರಿ ಬರುತ್ತೆ. ಬಟ್ ಈಗ ಇಲ್ಲಿ ನನ್ನ ಪಿನ್ ಕೋಡ್ ಹತ್ರ ಗ್ರಾಂಜ್ ಇಲ್ಲ, ಆದ ಕಾರಣ ಇಲ್ಲಿ ಬರುವುದಿಲ್ಲ. ಈವನ್ ನೀವು ಬ್ಯಾಂಗ್ಳೂರಲ್ಲಾದ್ರೂ ಕೂಡ ಆ ಗ್ರಾಂಜ್ ಎಲ್ಲಿದೆ ಅದರದ್ದು ಹತ್ರದಲ್ಲಿ ಅಂದ್ರೆ ನೆಕ್ಸ್ಟ್ ಪಿನ್ ಕೋಡ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಡೋರ್ ಡೆಲಿವರಿ ಸಿಗ್ಬಹುದು. ಆದ ಕಾರಣ ಈಗ ಬೇರೆ ಊರಿನಲ್ಲಿ ಇದ್ದವರು ಯಾರು ಇದನ್ನ ಯೂಸ್ ಮಾಡಬೇಡಿ. ಇನ್ನು ನಮ್ಗೆ ಗ್ರಾಂಜ್ ಬಂದ ಮೇಲೆ ಇದು ಹೆಲ್ಪ್ ಆಗತ್ತೆ. ಆಮೇಲೆ ಜಿಜಿ ಮಾಲ್ ಒಂದಿದೆ ನೋಡಿ 3ನೇ ರೋ ಅಲ್ಲಿ ಫಸ್ಟ್ ಇದು ಆಕ್ಚುಲಿ ಆಲ್ಮೋಸ್ಟ್ ಡೆವಲಪ್ ಆಗಿದೆ, ನಮ್ಗೆ ಯೂಸ್ ಅಲ್ಲಿ ಇದೆ ಈಗ ಸದ್ಯಕ್ಕೆ. ಆದ್ರೆ ಇನ್ನು ನೀವು ಇದರದ್ದು ಕೊರಿಯರ್ ಸಿಸ್ಟಮ್, ಡೋರ್ ಡೆಲಿವರಿ ಸಿಸ್ಟಮ್ ಇನ್ನು ಎನೇಬಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದ ಕಾರಣ ನಮಗೆ ಆ ಜಿಜಿ ಕಾಯಿನ್ ಅಥವಾ ಗಿಫ್ಟ್ ವೋಚರ್ಸ್ ನಾನು ಹೇಳಿದೆ ನೋಡಿ 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಗ್ಲೋಬಲ್ ಗಾರ್ನಲ್ಲಿ ಬರುತ್ತಲ್ವಾ, ಅದು ನನಗೆ ನೋಡಿ 3.5 ಲಕ್ಷ ನಂದು ಈಗ ಬಂದಿದೆ ಜಿಜಿ ಕಾಯಿನ್ ಜಾಗದಲ್ಲಿ. ಅದನ್ನೆಲ್ಲ ಖಾಲಿ ಮಾಡ್ಲಿಕ್ಕೆ, ಅದನ್ನ ಯೂಸ್ ಮಾಡ್ಲಿಕ್ಕೆ ಒಂದು ಜಾಗ ಅಂದ್ರೆ ಜಿಜಿ ಮಾಲ್. ಅಂದ್ರೆ ಇದು ಗ್ಲೋಬಲ್ ಗಾರ್ನರ್ ಅಮೆಝಾನ್ ಇದ್ದಾಗೆ. ಇಲ್ಲಿ ನಾನು ಏನೇ ಶಾಪಿಂಗ್ ಮಾಡಿದ್ರು ಕೂಡ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಜಿಜಿ ಕಾಯಿನ್ ಸಿಂಬಲ್ ಇದೆ. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಜಿಜಿ ಕಾಯಿನ್ ಅಪ್ಲಿಕೇಬಲ್ ಇದೆ ನೋಡಿ, ಇದಕ್ಕೂ ಇದೆ ಆತರ ನೋಡಿ, ಇದಕ್ಕೂ ಇದೆ. ಅಂದ್ರೆ ಯಾವುದೇ ಶಾಪಿಂಗ್ ಮಾಡುವಾಗಲೂ ಕೂಡ ಈ ಜಿಜಿ ಕಾಯಿನ್ ಅನ್ನು ನಾವು ಅಪ್ ಟು 60-70% ತನಕ ಕೂಡ ಇದ್ರದ್ದು ರೆಡೀಮ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಆದ ಕಾರಣ ಇದೀಗ ಎಲ್ಲ ಆಲ್ಮೋಸ್ಟ್ ಆಕ್ಟಿವ್ ಆಗ್ತಾ ಬಂದಿದೆ. ಮನೆಗೆ ಡೋರ್ ಡೆಲಿವರಿ ಇದ್ದು ಮಾತ್ರ ಈಗ ಕೊರಿಯರ್ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ ಇಲ್ಲಿ ಟ್ರಾವೆಲ್ ಸೆಕ್ಷನ್ ಇದೆ. ಟ್ರಾವೆಲ್ಸ್ ಅಲ್ಲಿ ಕೂಡ ಹಾಗೆ ನಮ್ಗೆ ಯಾವುದು ಬೇಕಾದ್ರೂ ಕೂಡ ನಾವು ಹೆಲ್ಪ್ ತಗೊಳ್ಬಹುದು. ಇಲ್ಲಿ ಬಸ್ ಬುಕ್ಕಿಂಗ್, ಫ್ಲೈಟ್ ಬುಕ್ಕಿಂಗ್, ಹೋಟೆಲ್ ಬುಕ್ಕಿಂಗ್ ಇದೆಲ್ಲವೂ ಕೂಡ ನಾವು ಹೆಲ್ಪ್ ತಗೊಳ್ಬಹುದು. ಇದಕ್ಕೆ ನಾವು ಪೇಮೆಂಟ್ಗೆ ಕೆಲವುದಕ್ಕೆಲ್ಲ ಇಲ್ಲಿ ನೋಡಿ, ಅವಾಗ ನಾನು ಜಿಜಿ ವೌಚರ್ಸ್ ಅಂತ ಹೇಳಿದೆ ನೋಡಿ, ಆ ಜಿಜಿ ವೌಚರ್ಸ್ ಇಂದ ಯೂಸ್ ಮಾಡ್ಕೊಂಡ್ರೆ ನಮಗೆ ಆ ಪೇಮೆಂಟ್ ಗೇಟ್ವೇ ಚಾರ್ಜ್ ಎಲ್ಲ 0 ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನಾವು ಅಲ್ಲಿ ಪೇಮೆಂಟ್ ಗೇಟ್ವೇ ಚಾರ್ಜ್ 2.5% ಪೇ ಮಾಡ್ಲಿಕ್ಕೆ ಇರುತ್ತೆ. ಇನ್ನೊಂದು ಯುಪೋಸ್ ಪಾರ್ಟ್ನರ್ಸ್ ಅಂತಿದೆ. ಅಂದ್ರೆ ಇದೆ ಅಂತ ನಿಯರ್ ಬೈ ಯಾರೆಲ್ಲ ಯುಪೋಸ್ ಓದಿಸಿದ್ದಾರೆ ಅವರದ್ದೆಲ್ಲ ಇಲ್ಲಿ ಕಾಣ್ತಾ ಇರುತ್ತೆ. ಸೊ ನಿಮ್ಗೆ ಒಂದು ವೇಳೆ ಯುಪೋಸ್ ಓನರ್ಸ್ ಗಳಿಗೆ ಮಾತಾಡ್ಬಿಟ್ಟು ಪೇಮೆಂಟ್ ಗೇಟ್ವೇ ಚಾರ್ಜ್ ಅನ್ನು 0 ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಸಜೆಷನ್ ಅಂತಿದ್ರೆ ನಿಮ್ಮ ಪರಿಚಯದ ಯುಪೋಸ್ ಓನರ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನೀವು ದುಡ್ಡು ಕಳಿಸ್ಬಿಟ್ಟು ವೋಚರ್ ತಗೋಬೇಕು ಮಾಡಿ, ಅವಾಗ ನಿಮ್ಗೆ ನಂಬಿಕಸ್ಥರ ಪರಿಚಯಸ್ಥರ ಹತ್ರನೇ ಡೀಲ್ ಮಾಡಿ ಅವರು. ಓಕೆ, ಇದರಲ್ಲಿ ಬೇರೆ ಉಳಿದದ್ದು ಈಗ ಕೆಲವೆಲ್ಲ ಈಗ ನೋಡಿ ಸ್ವತಂತ್ರ ಅಂತಿದೆ. ಆಕ್ಚುಲಿ CSR ಆಕ್ಟಿವಿಟಿ ಗ್ಲೋಬಲ್ ಗಾನದು ಅದಿನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಲೋನು ಮತ್ತೆ IT ಸರ್ವಿಸ್ ಇದು ಎನೇಬಲ್ ಆಗ್ತಾ ಉಂಟು. ಬೈ ಕಾರ್ ಅಂತ ಒಂದಿದೆ ನೋಡಿ. ಬೈ ಕಾರ್ ಅಂದ್ರೆ ಯಾವುದೇ ವೆಹಿಕಲ್ 4 ವೀಲರ್ ನಾವು ಮನೆಗೆ ಕಾರ್ಗಳನ್ನು ಪರ್ಚೇಸ್ ಮಾಡೋದು ಕೂಡ ಇದನ್ನು ಒತ್ತಿದ್ರೆ ಇಲ್ಲಿ ಫಾರ್ಮ್ ಭರ್ತಿ ಮಾಡಿ ಆಮೇಲೆ ವೆಹಿಕಲ್ 4 ವೀಲರ್ ನಮ್ಗೆ ಮೇನ್ ವೆಂಡರ್ ಇದ್ದಾರೆ ಮುಂಬೈಯಲ್ಲಿ, ಅವರಿಗೆ ನಾವು ಆಕ್ಚುಲಿ ಇನ್ಫಾರ್ಮೇಶನ್ ಕಳಿಸ್ಲಿಕ್ಕೆ ಈ ಫಾರ್ಮ್ ಭರ್ತಿ ಮಾಡಿ ಆಮೇಲೆ ನಿಖಿಲ್ ಅನ್ನೋರಿಗೆ, ಅಂದ್ರೆ ಡೈರೆಕ್ಟರ್ ಆಫ್ ಗ್ಲೋಬಲ್ ಗಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇದ್ದಾರೆ, ಅವರಿಗೆ ನೀವು ವಾಟ್ಸಪ್ ಅಲ್ಲ ಇಮೇಲ್ ಕಳಿಸಿದ್ರೆ ಯಾವುದು ಆ ಕಾರ್ ಇದ್ದು ನಿಮ್ಮ ಏರಿಯಾದ ಹತ್ರ ಇದ್ದ ಡೀಲರ್ಸ್ ಹತ್ರ ಹೋಗಿ ಕೊಟೇಶನ್ ತಕೊಂಡು ಅವರಿಗೆ ನಿಖಿಲ್ಗೆ ಕಳಿಸ್ಬೇಕು. ಬಟ್ ನಿಮ್ಮ ಏರಿಯಾದಲ್ಲಿದ್ದ ಡೀಲರ್ ಹತ್ರ ಹೋದಾಗ ಅವರಿಗೆ ಟೋಕನ್ ಅಡ್ವಾನ್ಸ್ ಮಾಡಿ ಬುಕ್ ಮಾಡಬೇಡಿ, ಓನ್ಲಿ ಕೊಟೇಶನ್ ತಗೊಂಡು ನಿಖಿಲ್ ಕಳಿಸಿ. ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಕಾರ್ ಹೇಗೆ ಡೀಲ್ ಮಾಡೋದು ಈ ಜಿಜಿ ಆಪ್ ಅಲ್ಲಿ ಅದು ಸಪರೇಟ್ ವಿಡಿಯೋ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ಪ್ರೊಸೀಜರ್ ಕಂಟಿನ್ಯೂ ಮಾಡಿ.
ಮತ್ತೆ ಇಲ್ಲಿ ಬೈ ಇನ್ಶೂರೆನ್ಸ್ ಇದೆ. ಈ ಬೈ ಇನ್ಶೂರೆನ್ಸ್ ಈಗ ಈ ಆಪ್ ಅದ್ದು ಇದು ಫೆಸಿಲಿಟಿ ಯೂಸ್ ಮಾಡಬೇಡಿ. ನಿಮ್ಗೆ ನಿಮ್ಮ ಪರಿಚಯದ ಅಥವಾ ನಮ್ಮ ಈಗ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಟೀಮ್ ಅಲ್ಲೇ ಕೆಲವು ಇನ್ಶೂರೆನ್ಸ್ ಲೋಕಲ್ ವೆಂಡರ್ಸ್ ಇದ್ದಾರೆ, ಅವರದ್ದು ಹೆಲ್ಪ್ ತಗೊಳ್ಳಿ. ನಿಮಗೆ ಫಾಸ್ಟ್ ಸರ್ವಿಸ್ ಮತ್ತೆ ರಿಲಯಬಲ್ ಸರ್ವಿಸ್ ಸಿಗುತ್ತೆ. ಈಗ ಇದರದ್ದು SRA ಬೀಮಾ ಅಂತ ಇನ್ಶೂರೆನ್ಸ್ ಇದೆ, ಅದು ಇನ್ನು ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ಒಂದು ನೋಡಿ, ನಾವೊಂದು ಇದು ಬಿಟ್ಟದ್ದು ಯಾವ್ದ್ರೆ ಬಿಲ್ ಪೇ ಅಂಡ್ ರೀಚಾರ್ಜ್. ಫಸ್ಟ್ ನೋಡಿ, ಇದರಲ್ಲಿ ನೋಡಿ, ಮನೆಯಲ್ಲಿ ಸಾಧಾರಣ ಯಾವ್ದೆಲ್ಲ ಬಿಲ್ ಪೇಮೆಂಟ್ ಗಳಿರುತ್ತೆ, ಮೊಬೈಲ್ ಇದ್ದಿದೆ, ಲ್ಯಾಂಡ್ ಲೈನ್ ಇದ್ದು, ಎಲೆಕ್ಟ್ರಿಸಿಟಿ ಇದೆ, ಗ್ಯಾಸ್ ಇತ್ತು, ಬ್ರಾಡ್ ಬ್ಯಾಂಡ್ ಇತ್ತು, DTH, ವಾಟರ್ ಬಿಲ್, ಇದೆಲ್ಲವೂ ಕೂಡ ನಮ್ಮ ಮನೆಯದ್ದು ಬಿಲ್ ಪೇಮೆಂಟ್ ಗಳು ಎಲ್ಲವೂ ಕೂಡ ಇದರಲ್ಲಿ ಸರ್ವಿಸ್ಗಳು ಇದೆ. ಇದು ಈಗ ಸಾಧಾರಣ ಇದು ಎಂತದ್ದು ಯೂಸರ್ ಫ್ರೆಂಡ್ಲಿ ಇದೆ, ನಿಮ್ಗೆ ನೋಡುವಾಗಲೇ ಇದರದ್ದು ಯಾವ ತರ ಮಾಡುತ್ತೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಪೇಮೆಂಟ್ ಮಾಡುವಾಗ ಇದಕ್ಕೆ ವ್ಯಾಲೆಟ್ ಅಲ್ಲಿ ದುಡ್ಡು ಇದ್ರೆ ನಿಮ್ಗೆ ಅಲ್ಲಿಂದ ಪೇ ಮಾಡಬಹುದು, ಇಲ್ಲದಿದ್ರೆ ನಿಮ್ಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡಬಹುದು. ಆದ್ರೆ ಪೇಮೆಂಟ್ ಗೇಟ್ ವೇ ಚಾರ್ಜ್ ಅವಾಯ್ಡ್ ಮಾಡ್ಲಿಕ್ಕೆ ನಿಮ್ಗೆ ನಿಮ್ಮ ಹತ್ರ ನೋಡಿ ಇಲ್ಲಿ GG ವೌಚರ್ಸ್ ಅಂತ ಅವಾಗ ಹೇಳಿದೆ ನೋಡಿ, GG ವೌಚರ್ಸ್ ಇಂದ ಪೇಮೆಂಟ್ ಮಾಡ್ಕೊಳ್ಬಹುದು. ಆ GG ವೌಚರ್ಸ್ ಅನ್ನು ನೀವು ಯುಪೋಸ್ ಓನರ್ ಗಳಿಂದ ಪರ್ಚೇಸ್ ಮಾಡಿ ನಿಮ್ಮ ಆಪ್ ಅಲ್ಲಿ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಎಲ್ಲವೂ ಕೂಡ ಬಿಲ್ ಪೇ ಅಂಡ್ ರೀಚಾರ್ಜ್ ಇರ್ಬೋದು, ಮೆಗಾ ಬ್ರಾಂಡ್ಸ್ ಇರ್ಬೋದು, ಟ್ರಾವೆಲ್ಸ್ ಇರ್ಬೋದು, ಎಲ್ಲ ಪೇಮೆಂಟ್ ಗೇಟ್ ವೇ ಚಾರ್ಜ್ ಅನ್ನು ನಿಮ್ಗೆ ಅವಾಯ್ಡ್ ಮಾಡಬಹುದು ಆ GG ವೌಚರ್ ಮುಖಾಂತರ ಪೇ ಮಾಡಿ. ಸೊ ಈಗ ಸದ್ಯಕ್ಕೆ ಇದರಲ್ಲಿ ಇಷ್ಟು ಇನ್ಫಾರ್ಮೇಶನ್ ಗಳಿದೆ. ಉಳಿದೋದು ಇದೆಲ್ಲ ಆಲ್ರೆಡಿ ಮೇಲೆ ತೋರಿಸಿರುವಂತದ್ದೇ. ಯಾವುದು ಆನ್ಲೈನ್ ವೆಬ್ಸೈಟ್ ಗಳು ಬರುತ್ತೆ, ಇದು ಮೆಗಾ ಇದು ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಇದು ನೋಡಿ, ಇದೆಲ್ಲ ಕಾಣುವಂಥದ್ದು. ನೆಕ್ಸ್ಟ್ ಇಲ್ಲಿ ಕಾಣುವಂಥದ್ದು ಮೆಗಾ ಬ್ರಾಂಡ್ಸ್ ಎಲ್ಲ ಬೇರೆ ಬೇರೆ ಕಂಪನಿಗಳದ್ದು ವೋಚರ್ಸ್. ಇದು ನಿಯರ್ ಬೈ ವೆಂಡರ್ಸ್ ಗಳು ನಾನು ಅವಾಗ ತೋರಿಸ್ತಲ್ಲ, ಅದೆಲ್ಲ ಇಲ್ಲಿ ಲಿಸ್ಟ್ ಇದೆ. ಇಲ್ಲಿ ಮೇಲೆ ವ್ಯೂ ಆಲ್ ಅಂತ ಇದೆ, ಗೊತ್ತಿದ್ರೆ ಎಲ್ಲ ಲಿಸ್ಟ್ ತೋರಿಸುತ್ತೆ. ಆಮೇಲೆ ಯುಪೋಸ್ ಪಾರ್ಟ್ನರ್ಸ್, ನಿಯರ್ ಬೈ ಯುಪೋಸ್ ಓನರ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ತೋರಿಸ್ತಾ ಇದೆ. ಈಗ ಇದು ಆಪ್ ಅಲ್ಲಿ ಸಾಧಾರಣ ಮೇನ್ ನಮಗೆ ಎಲ್ರಿಗೂ ಯೂಸ್ ಆಗ್ತಾ ಇರುವಂತದ್ದು ಯಾವ್ದಂದ್ರೆ ಇದರಲ್ಲಿ ಇಷ್ಟರಲ್ಲಿ ಬಿಲ್ ಪೇ ಅಂಡ್ ರೀಚಾರ್ಜ್, ಬೆಸ್ಟ್ ಶಾಪಿಂಗ್ ವೆಬ್ಸೈಟ್, ಮೆಗಾ ಬ್ರಾಂಡ್ಸ್, ಅದಕ್ಕೆ ಅದು ಟಾಪ್ ಅಲ್ಲಿ ಇಟ್ಟಿದ್ದಾರೆ. ಅದು ಹೆಚ್ಚಿನವರಿಗೆ ರೆಗ್ಯುಲರ್ ಆಗಿ ಯೂಸ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ರೆಗ್ಯುಲರ್ ಆಗಿ ಯೂಸ್ ಆಗೋದು ನಿಯರ್ ಬೈ ವೆಂಡರ್ಸ್. ಎಲ್ಲದಕ್ಕಿಂತಲೂ ಜಾಸ್ತಿ ನಿಯರ್ ಬೈ ವೆಂಡರ್ಸ್ ಹೋಗ್ತಾ ಇರುತ್ತೆ ನಮಗೆ. ಸೊ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕೂಡ ಒಂದೊಂದರಲ್ಲಿ ಕೂಡ ನಿಮ್ಗೆ ಸಪರೇಟ್ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೆ ಸಪರೇಟ್ ವಿಡಿಯೋಸ್ಗಳು, ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ದೇನೆ ನಾನು. ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಅಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಗೆ ಎಲ್ಲ ವಿಡಿಯೋಸ್ಗಳು ಇರುತ್ತೆ. ಅಥವಾ ಒಂದು ವೇಳೆ ಯಾರಿಗಾದ್ರು ಅದರಲ್ಲಿ ಏನು ವಿಡಿಯೋಸ್ಗಳು ಇಲ್ಲ ಅಂತಿದ್ರೆ ನಿಮಗೆ ಬೇಕಾದದ್ದು ನನಗೆ ಪರ್ಸನಲ್ ಆಗಿ ವಾಟ್ಸ್ಆಪ್ ಮೆಸೇಜ್ ಹಾಕಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ವಿಡಿಯೋ ಕಳಿಸ್ತೇನೆ. ನಾನು ಇದರಲ್ಲಿ ಇಷ್ಟು ಈಗ ಸದ್ಯಕ್ಕೆ ಇಷ್ಟು ನಾನು ಹೇಳಿರುತ್ತೇನೆ. ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಗಳಿದ್ರೆ ಈಗ ಡಿಸ್ಕಸ್ ಮಾಡುವ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಈಗ, ಕ್ವಶನ್ಸ್ ಗಳು ಏನಾದ್ರು ಇದ್ರೆ.